ಯುದ್ಧದಂತಹ ಸಂದರ್ಭದಲ್ಲಿ ಏರ್ಫೋರ್ಸ್ ಅರ್ಥಾತ್ ವಾಯುಪಡೆಯನ್ನು ಗೇಮ್ ಚೇಂಜರ್ ಅಂತಲೇ ನಾವು ಕರೆಯಬಹುದು. ಶತ್ರುವಿನ ನೆಲೆಯನ್ನು ಆಗಸದಿಂದಲೇ ಪುಡಿಗಟ್ಟುವ ಸಾಮರ್ಥ್ಯ ವಾಯುಪಡೆಗೆ ಮಾತ್ರ ಇದೆ. ಭಾರತೀಯ ವಾಯುಪಡೆಗೆ ಶಕ್ತಿಯನ್ನು ತುಂಬುವ ಉದ್ದೇಶದಿಂದ ರಾಫೆಲ್ ಫೈಟರ್ ಜೆಟ್ಗಳನ್ನು ಖರೀದಿಸಲು ಒಪ್ಪಿಗೆಯನ್ನು ಸೂಚಿಸಲಾಗಿದ್ದು, ಡಸಾಲ್ಟ್ ಏವಿಯೇಷನ್ನೊಂದಿಗೆ ಒಪ್ಪಂದಕ್ಕೆ ಸಹಾಯಕ ಚಾಲನೆ ನೀಡಲಾಗಿದೆ. ರಾಫೆಲ್ ಫೈಟರ್ ಜೆಟ್ ಇದು ಅಂತ್ಯದ ಯುದ್ಧ ವಿಮಾನವಲ್ಲ. ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ 4.5 ಜನರೇಷನ್ ಯುದ್ಧ ವಿಮಾನವಾಗಿದ್ದು, ಲೇಹ್ನಂತಹ ಎತ್ತರ ಪ್ರದೇಶಗಳಿಂದ ಹಾರುವ ಸಾಮರ್ಥ್ಯ ಈ ಯುದ್ಧ ವಿಮಾನಗಳಿಗಿದೆ. ಎದುರಾಳಿಯ ದಾಳಿ ಮೊದಲಾದ ಪ್ರತಿಕೂಲ ಪರಿಸ್ಥಿತಿಗಳನ್ನು ಅವಲೋಕಿಸುವ ರೇಡಾರ್ ವ್ಯವಸ್ಥೆಯನ್ನು ಹೊಂದಿದ್ದು, ಕ್ಷಿಪಣಿ ದಾಳಿಯನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಇದರ ವಿಶೇಷತೆಯಲ್ಲಿ ಒಂದು. ಇದು ನ್ಯೂಕ್ಲಿಯರ್ ವೆಪನ್ಗಳನ್ನು ಸಹ ಕ್ಯಾರಿ ಮಾಡುತ್ತದೆ. ಜಾಮರ್, 10 ಗಂಟೆ ಫ್ಲೈಟ್ ಡಾಟಾ ರೆಕಾರ್ಡಿಂಗ್, ಇನ್ಫ್ರಾರೆಡ್ ರಿಸರ್ಚ್ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಇದರಲ್ಲಿ ಅಳವಡಿಸಲಾಗಿದೆ. ಹೆಲ್ಮೆಟ್ನಲ್ಲಿ ಎದುರಿನ ದೃಶ್ಯಗಳನ್ನು ಮತ್ತು ಟಾರ್ಗೆಟ್ ಅನ್ನು ತೋರಿಸುವ ಇಸ್ರೇಲ್ ನಿರ್ಮಿತ ಟೆಕ್ನಾಲಜಿಯನ್ನು ಇದರಲ್ಲಿ ಅಳವಡಿಸಿದೆ. ಇದರಿಂದ ಪೈಲಟ್ಗಳಿಗೆ ವಿಮಾನದಲ್ಲಿ ಅಳವಡಿಸಿದ ವೆಪನ್ಗಳನ್ನು ತ್ವರಿತಗತಿಯಲ್ಲಿ ಶತ್ರುವಿನ ಕಡೆಗೆ ಫೈರ್ ಮಾಡಲು ಉಪಯುಕ್ತವಾಗಿದೆ. ರಾಫೆಲ್ ಫೈಟರ್ ಜೆಟ್ನಲ್ಲಿ ಮಿಟಿಯೋರ್, ನಿಕಾಸ್, ಸ್ಕಾಲ್ಪ್, ಹ್ಯಾಮರ್, AM-39 ಎಕ್ಸೋಸೆಟ್ನಂತಹ 14 ಮಿಸೈಲ್ಗಳನ್ನು ಎಟ್ ಎ ಟೈಮ್ ಕ್ಯಾರಿ ಮಾಡಬಹುದು. ಇವುಗಳಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಅಣುಸ್ಥಾವರ, ಹಡಗು, ಬಂಕರ್, ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಬಹುದು. ಇದಕ್ಕೆ ಆಗಸದಲ್ಲಿಯೇ ರಿಫ್ಯೂಲ್ ಮಾಡಿ ಹೆಚ್ಚಿನ ದೂರವನ್ನು ಕ್ರಮಿಸಿ ಶತ್ರು ನೆಲೆಯನ್ನು ಧ್ವಂಸ ಮಾಡಬಹುದು. 9500 kg ಭಾರವನ್ನು ಹೊತ್ತು ಹಾರಬಹುದಾದ ಸಾಮರ್ಥ್ಯ ಈ ಯುದ್ಧ ವಿಮಾನಗಳಿಗಿದೆ. ರಾಫೆಲ್ ಫೈಟರ್ ಜೆಟ್ ಖರೀದಿ ಬಗ್ಗೆ ಅಪ್ಡೇಟ್ಸ್ಗಳು ಬರುತ್ತಿದ್ದು, ಇಂಡಿಯನ್ ನೇವಿಗೆ 26 ರಾಫೆಲ್ ಫೈಟರ್ ಜೆಟ್ಗಳನ್ನು ಮತ್ತು ಇಂಡಿಯನ್ ಏರ್ಫೋರ್ಸ್ಗೆ 114 ಫೈಟರ್ ಜೆಟ್ಗಳನ್ನು ಖರೀದಿಸಲು ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ ಅನುಮೋದನೆಯನ್ನು ನೀಡಿದೆ. ಸರಿಸುಮಾರು 96 ಫೈಟರ್ ಜೆಟ್ಗಳನ್ನು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂ ಅಡಿ ಭಾರತದಲ್ಲಿ ತಯಾರಿಸಲು ನಿರ್ಧರಿಸಲಾಗಿದ್ದು, ಟಾಟಾ ಮತ್ತು ರಿಲಯನ್ಸ್ನಂತಹ ಭಾರತೀಯ ಕಂಪನಿಗಳು ಕೈ ಜೋಡಿಸಲಿವೆ. ರಾಫೆಲ್ ಫೈಟರ್ ಜೆಟ್ ಖರೀದಿ ಒಪ್ಪಂದವನ್ನು ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್ನೊಂದಿಗೆ ಮಾಡಿಕೊಳ್ಳಲಾಗುತ್ತಿದ್ದು, ಮುಂದಿನ ತಿಂಗಳು ಫ್ರಾನ್ಸ್ ದೇಶದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಬೀಳಲಿದೆ. ರಕ್ಷಣಾ ತಜ್ಞರ ಪ್ರಕಾರ ಭಾರತದ ಉತ್ತರ ಮತ್ತು ಪಶ್ಚಿಮ ಗಡಿ ಅರ್ಥಾತ್ ಪಾಕಿಸ್ತಾನ ಮತ್ತು ಚೀನಾ ವಿರುದ್ಧದ 2 ಫ್ರಂಟ್ ವಾರ್ ಎದುರಿಸಲು ಭಾರತಕ್ಕೆ ಕನಿಷ್ಠ 42 ಸ್ಕ್ವಾಡ್ರನ್ ಅಗತ್ಯವಿದ್ದು, ಆಟ್ ಪ್ರೆಸೆಂಟ್ 32 ಸ್ಕ್ವಾಡ್ರನ್ ಇದೆ. ಒಂದು ಸ್ಕ್ವಾಡ್ರನ್ನಲ್ಲಿ 18 ಯುದ್ಧ ವಿಮಾನ ಸನ್ನದ್ಧ ಸ್ಥಿತಿಯಲ್ಲಿದ್ದು, ತ್ವರಿತಗತಿಯಲ್ಲಿ ಸ್ಕ್ವಾಡ್ರನ್ ಸಂಖ್ಯೆಯನ್ನು ಹೆಚ್ಚಿಸಿ ಭವಿಷ್ಯದಲ್ಲಿ ಎದುರಾಗಬಹುದಾದ ಸನ್ನಿವೇಶಗಳನ್ನು ಸಮರ್ಥವಾಗಿ ಎದುರಿಸಲು ಭಾರತ ಫೈಟರ್ ಜೆಟ್ಗಳನ್ನು ಖರೀದಿಸಲು ಮುಂದಾಗಿದೆ.